ಜನರಲ್ಲಿ ಭಯ ಹುಟ್ಟಿಸ್ತಾ ಇದೆ ಸರಣಿ ಸಾವುಗಳ ಪ್ರಕರಣ. ಅಟ್ಯಾಕ್ ನಿಂದ ರಾಜ್ಯದಲ್ಲಿ ಸರಣಿ ಸಾವಾಗ್ತಾ ಇದೆ. ಕಲಬುರಗಿ ಜನರಲ್ಲಿ ಮನೆ ಮಾಡಿದೆ ಹೃದಯಾಘಾತದ ಆತಂಕ. ದಿನಕಳೆದಂತೆ ಜನರಲ್ಲಿ ಹೆಚ್ಚಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆತಂಕ. ಕಲಬುರಗಿ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಜನರು ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಆಸ್ಪತ್ರೆ ಈಗ ಹೌಸ್ಫುಲ್ ಆಗಿದೆ. ಹೃದಯ ಸಂಬಂಧಿ ಕಾಯಿಲೆಗಳ ತಪಾಸಣೆಗೆ ದೌಡಿಸ್ತಾ ಇದ್ದಾರೆ. ಎದೆ ನೋವು, ಬೆನ್ನು ನೋವು, ಕತ್ತು ನೋವು ತಪಾಸಣೆಯನ್ನ ಮಾಡಿಸಲಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ 400 ರಿಂದ 500 ಜನರಿಂದ ಆರೋಗ್ಯ ತಪಾಸಣೆ ಮಾಡಿಸಲಾಗ್ತಾ ಇದೆ. ಇಂದು ನಿನ್ನೆ 600ಕ್ಕೂ ಹೆಚ್ಚು ಜನರಿಂದ ಹೆಲ್ತ್ ಚೆಕಪ್ ಅನ್ನ ಮಾಡಿಸಲಾಗಿದೆ. ಇತ್ತೀಚೆಗೆ ರಾಜ್ಯದಲ್ಲಿ ಸರಣಿ ಸಾವು ಪ್ರಕರಣ ಸಾಕಷ್ಟು ರೀತಿಯಲ್ಲಿ ಭಯ ಹುಟ್ಟಿಸ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು ನೀವು. ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಇದೆಯಾ ಅಥವಾ ಬೆನ್ನು ನೋವು, ಕುತ್ತಿಗೆ ನೋವು, ತಲೆನೋವು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಬಂದು ಚೆಕಪ್ ಮಾಡಿಸ್ತಾ ಇರುವಂತದ್ದು, ಪರೀಕ್ಷೆ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಕಲಬುರಗಿ ಜನರಲ್ಲಿ ಈಗ ಹೃದಯಾಘಾತದ ಆ ಒಂದು ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಏನಾದ್ರೂ ಅದ್ರ ಸಂಬಂಧ ಕಾಯಿಲೆಗಳಿದ್ರೆ ಅಥವಾ ಏನಾದ್ರೂ ಅದ್ರ ಸಂಬಂಧ ತೊಂದರೆಗಳಿದ್ರೆ ಈಗಲೇ ಗೊತ್ತಾಗ್ಬಿಡ್ಲಿ ಅನ್ನುವಂತಹ ವಿಚಾರವಾಗಿ ಹಾಸನದಲ್ಲಿ ನಡೆದಂತಹ ಘಟನೆ ಇಡೀ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಬೆಚ್ಚಿ ಬೀಳಿಸುವ ರೀತಿಯಾಗಿ ಮಾಡಿದೆ. ಜನರನ್ನ ಒಂದೇ 15 ದಿನದಲ್ಲಿ 30 ಜನರು ಸಾವನ್ನಪ್ಪಿದ್ದಾರೆ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಕೂಡ 40 ವರ್ಷದ 50 ವರ್ಷದ ಒಳಗಿರುವಂತವ್ರೆ. ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಯುವಕ ಯುವತಿಯರೇ ಸಾವನ್ನಪ್ಪಿರುವಂತದ್ದು. 22 ವರ್ಷ, 20 ವರ್ಷ, 25 ವರ್ಷ ಈ ರೀತಿ ಇರುವಂತಹ ಯುವಕ ಯುವತಿಯರೇ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಇತ್ತೀಚೆಗೆ ಯುವಕರಲ್ಲಿ ಅತಿ ಹೆಚ್ಚಾಗಿ ಹೃದಯಾಘಾತ ಕಂಡು ಬರ್ತಾ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈಗ ಆಸ್ಪತ್ರೆಯ ಮೊರೆ ಹೋಗ್ತಾ ಇದ್ದಾರೆ. ಕಲಬುರಗಿ ಜಯದೇವ ಹೃದ್ರೋಗ ಆಸ್ಪತ್ರೆ ಹೌಸ್ಫುಲ್ ಆಗಿ ಹೋಗಿದೆ. ಹೃದಯ ಸಂಬಂಧಿ ಕಾಯಿಲೆಗಳ ತಪಾಸಣೆಗೆ ದೌಡಾಯಿಸ್ತಾ ಇದ್ದಾರೆ. ಯಾರಿಗಾದ್ರೂ ಎದೆ ನೋವು, ಬೆನ್ನು ನೋವು, ಕತ್ತು ನೋವು ಇತ್ತು ಅಂತಂದ್ರೆ ಪ್ರತಿನಿತ್ಯ 400 ರಿಂದ 500 ಜನ ಆರೋಗ್ಯ ತಪಾಸಣೆ ಮಾಡಿಸ್ತಾ ಇರುವಂತದ್ದು. ಸೊ ನಿನ್ನೆ ಒಂದೇ ದಿನ 600 ಅಂದ್ರೆ ಪ್ರಮುಖವಾಗಿ ಎಲ್ಲರೂ ಕೂಡ ಹೃದಯ ಸಂಬಂಧಿ ಆಸ್ಪತ್ರೆಗೆ ತೆರಳಿ ಹೃದಯವನ್ನ ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತೀಚೆಗೆ ಕೋವಿಡ್ ಆದ ನಂತರವಾಗಿ ಜನರಲ್ಲಿ ಏನಾಗ್ತಿದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ಟೀ ಕುಡಿತಾ ಇದ್ದಂತವನು ಹಾಗೆ ಕುಡಿತಾ ಸಾವನ್ನಪ್ಪಿದ್ದಾರೆ. ನೀರ್ ಕುಡಿತಾ ಇದ್ದಂತವ್ರು ಕೂಡ ಸಾವನ್ನಪ್ಪಿದ್ದಾರೆ. ಹಾಗೆ ಕುಳಿತುಕೊಂಡು ಏನು ಕೂಡ ಅರಿವಿಲ್ಲದ ರೀತಿಯಲ್ಲಿ ಕೂಡ ಸಾವನ್ನಪ್ಪಿರುವಂತದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಜನರಲ್ಲಿ ಭಯದ ವಾತಾವರಣ ಮನೆ ಮಾಡಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಈ ಭಯ ಯಾವ ರೀತಿ ಕಾಡ್ತಿದೆ ಅಂದ್ರೆ ಆಸ್ಪತ್ರೆಗೆ ಹೋಗಿ ಒಂದು ಚೆಕಪ್ ಮಾಡಿಸ್ಕೊಂಡೇ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಆಸ್ಪತ್ರೆಗೆ ತೆರಳಿರುವಂತದ್ದು. ಒಂದು ಬ್ರೇಕಿಂಗ್ ಫೈರ್ ಮಾಡಿದೀನಿ. ರಾಯಚೂರು ಹಾಗೂ ಬೀದರ್ ಜಿಲ್ಲೆಗಳಲ್ಲಿ ತಪಾಸಣೆಯನ್ನ ಮಾಡಿಸಿಕೊಳ್ಳಲಾಗ್ತಾ ಇದೆ. ಮಕ್ಕಳಲ್ಲಿ ಹೃದಯಾಘಾತ ಹೆಚ್ಚಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೋಷಕರಲ್ಲಿ ಆತಂಕ ಶುರುವಾಗ್ತಾ ಇದೆ. ಕಲಬುರಗಿ ಅಲ್ಲದೆ ಯಾದಗಿರಿ ಜನ ಕೂಡ ಆಸ್ಪತ್ರೆಯ ಮೊರೆ ಹೋಗಿದ್ದಾರೆ. ರಾಯಚೂರು, ಬೀದರ್, ಕಲಬುರಗಿ, ಯಾದಗಿರಿ ಎಲ್ಲಾ ಕೂಡ ಆಸ್ಪತ್ರೆಗೆ ತೆರಳಿ ಹೃದಯವನ್ನ ಪರೀಕ್ಷೆ ಮಾಡಿಸಿಕೊಳ್ತಿದ್ದಾರೆ. ಮಕ್ಕಳು ಅತಿ ಹೆಚ್ಚಾಗಿ ಸಾವಿಗೀಡಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಒಂದು ವರದಿ ಕೂಡ ಬಂತು. ಅತಿ ಹೆಚ್ಚಾಗಿ ಮೊಬೈಲ್ ಅನ್ನ ಬಳಸ್ತಾ ಇದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ ಅನ್ನುವಂಥದ್ದನ್ನ ಈಗ ಪೋಷಕರಲ್ಲೂ ಕೂಡ ಇದೇ ಮನೆ ಮಾಡಿರುವಂತದ್ದು ಆತಂಕ. ಆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ತೆರಳಿ
ಪರೀಕ್ಷೆಯನ್ನ ಮಾಡಿಸಲಾಗ್ತಾ ಇದೆ. ಈಗಾಗಲೇ ಯಾದಗಿರಿ, ಕಲಬುರಗಿ, ರಾಯಚೂರು ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಜನರು ಆಸ್ಪತ್ರೆಗೆ ತೆರಳಿ ಹೃದಯವನ್ನ ಪರೀಕ್ಷೆ ಮಾಡಿಸ್ಕೊಳ್ತಿದ್ದಾರೆ. ಯಾವಾಗ ಹೃದಯ ಬಡಿತ ನಿಂತು ಹೋಗುತ್ತೋ ಗೊತ್ತಿಲ್ಲ. ಆದ್ರೆ ಇತ್ತೀಚೆಗಂತೂ ಸರಣಿ ಸಾವು ಆಗ್ತಾ ಇದೆ. ಸಾಕಷ್ಟು ರೀತಿಯಲ್ಲಿ ಎಲ್ರಿಗೂ ಅನುಮಾನ ಬರ್ತಾ ಇರುವಂತದ್ದು ಈ ಕೋವಿಡ್ ಇಂಜೆಕ್ಷನ್ ಇಂದಲೇ ಈ ರೀತಿ ಆಗ್ತಿದೆ ಜನರಲ್ಲಿ ಅನ್ನುವಂಥದ್ದು. ನೋಡಿ, ಕೋವಿಡ್ ಬರೋವರೆಗೂ ಕೂಡ ಯಾರಲ್ಲೂ ಆರೋಗ್ಯ ಸಮಸ್ಯೆಗಳಷ್ಟು ಕಂಡು ಬರ್ತಾ ಇರಲಿಲ್ಲ. ಹೃದಯಾಘಾತ ಆಗ್ತಿತ್ತು, ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವಿನ ಸರಣಿ ಬೆಳೀತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಹೃದಯಾಘಾತದ ಹಾಗೆ ಕ್ಯಾನ್ಸರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಕಡಿಮೆ ಇರ್ತಿತ್ತು. ಈಗ ಇತ್ತೀಚೆಗಂತೂ ಎಲ್ಲ ನೋಡಿದ್ರು ಯಾರೇ ಸಾವನ್ನಪ್ಪಿದ್ರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪದ ಅನ್ನುವಂಥದ್ದೇ ಬರ್ತಿರುವಂತದ್ದು. ಹಾಗಾಗಿ ಈಗ ಹೃದಯ ಆಸ್ಪತ್ರೆಗಳು ಹೌಸ್ಫುಲ್ ಆಗ್ತಾ ಇವೆ. ತಮ್ಮ ಮಕ್ಕಳನ್ನ ಕರೆದುಕೊಂಡು ಪೋಷಕರು ತೆರಳಿ ಹೃದಯ ಪರೀಕ್ಷೆಯನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಇದರಿಂದ ಜನರಲ್ಲಿ ಮತ್ತಷ್ಟು ಆತಂಕ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ವಿದ್ಯಾಭಟ್ ಮ್ಯಾಮ್ ಅಂತೆ ಅವ್ರ ನಂಬರ್ ಕೊಡ್ತೀನಿ ವಿದ್ಯಾಭಟ್ ಮ್ಯಾಮ್.